ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುನೀತ್ ಲಕ್ಷ್ಮಿ ಹಾಸನ್ ವ್ಲಾಗ್ಸ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಇದು ಫ್ರೈಡೇ ಸಂಜೆ ವ್ಲಾಗ್ ಆಗಿರುತ್ತೆ. ನಾನು ಸಂಜೆ ಯಾವ ರೀತಿ ಪೂಜೆ ಮಾಡ್ತಿದ್ದೀನಿ ಅಂತ ಈ ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇದನ್ನು ಬೆಳಗ್ಗೆನೇ ಮಾಡಬೇಕಾಗಿತ್ತು. ಬೆಳಗ್ಗೆ ಟೈಮ್ ಆಗಲಿಲ್ಲ, ನಿಂಬೆಹಣ್ಣು ದೀಪ ಹಚ್ಚೋದ್ರಿಂದ ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಸಂಜೆ ಮಾಡ್ತಾಯಿದ್ದೀನಿ. ಬಾಗಿಲು ಮೇಲೆ ಸ್ವಸ್ತಿಕ್ ಮತ್ತು ಓಂ ಚಿತ್ರನ ಬರೆದು ಅದಕ್ಕೆ ಅರಶಿನ ಕುಂಕುಮ ಎಲ್ಲ ಇಟ್ಕೊತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಮನೆಗೆ ನೆಗೆಟಿವಿಟಿ ಬರೋದಿಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಹಾಗೆ ಇದನ್ನು ಹುಣ್ಣಿಮೆ, ಅಮಾವಾಸ್ಯೆ, ಶುಕ್ರವಾರದ ದಿನಗಳಲ್ಲಿ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಇನ್ನು ಇದೊಂದು ನಾನು ಬೆಂಗಳೂರಿಂದ ಇದನ್ನು ತೊಗೊಂಬಂದಿದ್ದೆ. ಸೊ ಇದನ್ನು ರೆಡಿ ಮಾಡಿರಲಿಲ್ಲ, ಅದನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ರಂಗೋಲಿಗೆ ನಾನು ಕೆಂಪು ರಂಗೋಲಿನ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ, ಬಟ್ ಅದು ರೆಡ್ ಇದಾಗಿರೋದ್ರಿಂದ ಅಷ್ಟು ಕಾಣ್ತಾ ಇಲ್ಲ. ಸೊ ಅದನ್ನು ತೊಗೊಂಬಂದಿದ್ದೆ, ಅದಕ್ಕೋಸ್ಕರನೇ ಸಂಜೆ ಕೂಡ ಹಾಕ್ಕೊತಾ ಇದ್ದೀನಿ ರಂಗೋಲಿ. ಇನ್ನು ಬಾಗಿಲೆಲ್ಲ ನಾನು ರಂಗೋಲಿ ಎಲ್ಲ ಹಾಕಿದ ಮೇಲೆ ದೀಪನ ಹಚ್ಚಬೇಕು ಆಗಿತ್ತು. ದೀಪನೂ ಕೂಡ ಹಚ್ಕೊತಾ ಇದ್ದೀನಿ. ಪ್ರತಿ ಶುಕ್ರವಾರ ಈ ರೀತಿ ಬಾಗಿಲಿಗೆ ದೀಪ ಹಚ್ಚೋದ್ರಿಂದ ಲಕ್ಷ್ಮಿ ಕಟಾಕ್ಷ ಸಿಗುತ್ತೆ, ಲಕ್ಷ್ಮಿ ಒಳಗೆ ಬರ್ತಾರೆ ಮನೆಯೊಳಗೆ ಅಂತ ನಂಬಿಕೆ. ಸೊ ಅದಕ್ಕೋಸ್ಕರ ಪ್ರತಿ ಶುಕ್ರವಾರ ಈ ರೀತಿ ದೀಪನ ಹಚ್ತೀನಿ. ಆ ಗಾಳಿಗಿರಲ್ಲ ಒಂದೊಂದು ಸರಿ, ಕೆಲವೊಂದು ಸರಿ ತುಂಬ ಫುಲ್ಲು ಉರಿದೋಗಿರುತ್ತೆ. ಇನ್ನು ದೀಪ ಎಲ್ಲ ಹಚ್ಚಾದಮೇಲೆ ಬಾಗಿಲಿಗೆ ಮತ್ತು ಸಂಜೆನ ದೀಪ ಬೆಳಗ್ತಾ ಇತ್ತು ಬೆಳಗಿಂದನೂ ಅದೇ ದೀಪ. ಸೊ ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೆ, ಹಾಗೆ ಊದಿನ ಕಡ್ಡಿ ಎಲ್ಲ ಹಚ್ಚಿ ಮತ್ತು ಕರ್ಪೂರ ಬೆಳಗಿದೆ. ಇನ್ನು ನಾನು ರಾತ್ರಿ ಊಟಕ್ಕೆ ಮಸೊಪ್ಪು ಮಾಡ್ತಾಯಿದ್ದೀನಿ. ತುಂಬ ಜನ ಇದನ್ನು ಒಂದೊಂದು ಥರ ಒಬ್ಬೊಬ್ಬರು ಮಾಡ್ತಾರೆ. ನಾನು ಬೇಳೆ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಮತ್ತು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಜೀರಿಗೆ, ಹಾಗೆಯೇ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು, ಖಾರದ ಪುಡಿ, ಧನಿಯಾ ಪುಡಿ, ನಿಮಗೆ ಎಷ್ಟು ಖಾರದ ಬೇಕೋ ಅದು ನೋಡ್ಕೊಂಡು ಹಾಕ್ಕೊಬೋದು. ಕೆಲವರು ಮೆಣಸಿನ್ಕಾಯಿ ಕೂಡ ಹಾಕ್ತಾರೆ. ನಾನಿಲ್ಲಿ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಕೆಲವೊಂದು ಸರಿ ಗ್ಯಾಸ್ಟ್ರಿಕ್ ಆಗುತ್ತೆ ಬರೀ ಇದು ಸೊಪ್ಪಿಂದ. ಸೊ ಅದಕ್ಕೋಸ್ಕರ ನಾನು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಧನಿಯಾ ಪುಡಿ, ಹಾಗೆಯೇ ತೊಳೆದಿಟ್ಕೊಂಡಿರೋಂಥ ಸೊಪ್ಪು. ಇದನ್ನು ಒಂದು 4-5 ಸರಿ ತೊಳೆದಿದ್ದೀನಿ ಸೊಪ್ಪು. ಏಕೆ ಅಂತಂದರೆ ಮಣ್ಣಿರುತ್ತಲ್ವ, ಈ ಮಳೆಗಾಲದಲ್ಲಿ ಮಣ್ಣು ಜಾಸ್ತಿ, ಅದಕ್ಕೋಸ್ಕರ 4-5 ಸರಿ ತೊಳ್ಕೊಂಡಿದ್ದೀನಿ ಸೊಪ್ಪನ್ನ. ಸೊ ತೊಳೆದಾದ್ಮೇಲೆ ಈಗ ಅದನ್ನು ನಾನು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಇನ್ನು ಎಕ್ಸ್ಟ್ರಾ ಕಾಳನ್ನ ಹಾಕ್ತಾಯಿದ್ದೀನಿ. ಬರೀ ಮಸೊಪ್ಪು ತಿನ್ನೋಕ್ಕಾಗಲ್ಲ, ಈ ರೀತಿ ನಾವು ಕಾಳನ್ನ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀನಿ. ಇನ್ನು ಇದನ್ನು 3 ವಿಷಲ್ ಹೊಡೆಸ್ಕೊಂಡಿದ್ದೀನಿ. ಸೊ ಎಲ್ಲ ಬೆಂದಿದೆ. ಈಗ ಇದನ್ನು ನಾವು ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಅದನ್ನು ಗ್ರೈಂಡ್ ಮಾಡಿಕೊಂಡು, ಕೆಲವರು ಮಸಿತಾರೆ, ನಾನು ರುಬ್ಕೊಂಡಿದ್ದೀನಿ. ಅದಕ್ಕೆ ಬೇಯಿಸಿಟ್ಕೊಂಡಿರೋಂಥ ಕಾಳು ಮತ್ತು ಸ್ವಲ್ಪ ಕಾಯಿ ತುರಿ, ಹಾಗೆಯೇ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ಮಸೊಪ್ಪು ರೆಡಿ ಆಗುತ್ತೆ. ಬಿಸಿ ಬಿಸಿ ಮುದ್ದೆ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ಈ ರೀತಿ ಮಸೊಪ್ಪು ಮಾಡೋದನ್ನ. ಸೊ ಸೊಪ್ಪು ಸಾರು ರೆಡಿಯಾಗಿದೆ. ಇನ್ನು ಬರೀ ಸೊಪ್ಪು ಸಾರು ತಿನ್ನಬೇಕಲ್ಲ ಅಂದ್ಬಿಟ್ಟು ಹೀರೆಕಾಯಿ ಬಜ್ಜಿ ಕೂಡ ಮಾಡ್ಕೊಂಡಿದ್ದೆ. ಸೇಮ್ ನಾವು ಆಲೂಗಡ್ಡೆ ಬಜ್ಜಿ ಹೆಂಗೆ ಮಾಡ್ತೀವಿ ಅದೇ ರೀತಿ ಹೀರೆಕಾಯಿ ಬಜ್ಜಿ ಕೂಡ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು. ಮುದ್ದೆ ಜೊತೆ ಮಸೊಪ್ಪು ಸಾರು ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ. ನಿಮಗೂ ಕೂಡ ಇಷ್ಟ ಆಗಿದ್ದರೆ ಹಾಗೆಯೇ ಇದು ಒಂದು ಸರಿ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.